ನಮಸ್ತೆ ವೀಕ್ಷಕರೇ, ಅಮೃತವಾಣಿ ಚಾನಲ್ಗೆ ಸ್ವಾಗತ. ಸೆಪ್ಟೆಂಬರ್ 21 ಭಾನುವಾರ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಜೊತೆಗೆ ಸೂರ್ಯಗ್ರಹಣ ಕೂಡ ಬಂದಿದೆ. ಈ ಅಮಾವಾಸ್ಯೆಯು ಭಾದ್ರಪದ ಅಮಾವಾಸ್ಯೆ, ಮಾಲೆ ಅಮಾವಾಸ್ಯೆ ಎಂದು ಕೂಡ ಕರೀತಾರೆ. ಸೂರ್ಯಗ್ರಹಣದೊಂದಿಗೆ ಕೂಡಿದ ಶಕ್ತಿಶಾಲಿ ಅಮಾವಾಸ್ಯೆ ಸಾಮಾನ್ಯವಾದ ಅಮಾವಾಸ್ಯೆ ಅಲ್ಲ, ತುಂಬ ಶಕ್ತಿಶಾಲಿ. ಇದರ ಜೊತೆಗೆ ಅಮಾವಾಸ್ಯೆ ಸ್ವಲ್ಪ ಕೆಡುಕನ್ನು ಸಹ ತರಬಹುದು. ನಮ್ಮ ಮೇಲೆ ಅಥವಾ ನಮ್ಮ ಮನೆಯ ಮೇಲೆ ಬೀಳದಂತೆ ತಡೆಯಲು ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ದುಪ್ಪಟ್ಟು ಫಲ ಕೂಡ ಸಿಗುತ್ತೆ. ಈ ಗ್ರಹಣವು ಸೆಪ್ಟೆಂಬರ್ 21ರಂದು ರಾತ್ರಿ 11 ಗಂಟೆಗೆ ಪ್ರಾರಂಭವಾಗಿ ಸೆಪ್ಟೆಂಬರ್ 22ರ ಬೆಳಗಿನ ಜಾವ 3:30ರವರೆಗೆ ಮುಕ್ತಾಯವಾಗುತ್ತದೆ. ಭಾಗಶಃ ಸೂರ್ಯಗ್ರಹಣವಾಗಿದ್ದು ಇದರಲ್ಲಿ ಚಂದ್ರನು ಸೂರ್ಯನನ್ನು ಕೆಲವು ಭಾಗವನ್ನು ಮಾತ್ರ ಆವರಿಸುತ್ತಾರೆ. ಹಾಗಾಗಿ ಭಾರತದಲ್ಲಿ ಅಷ್ಟಾಗೋಚರ ಇಲ್ಲ ಸ್ನೇಹಿತರೆ. ಗ್ರಹಣ ನಮಗೆ ಗೋಚಾರ ಇಲ್ಲದಿದ್ದರೂ ಕೂಡ ಅದರಿಂದ ಪ್ರಭಾವ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಆ ಪರಿಹಾರ ಮಾಡಿಕೊಳ್ಳಿಕ್ಕೆ ಇಷ್ಟು ದಿನ ಪಿತೃ ಕಾರ್ಯ ಮಾಡದೇ ಇದ್ದರೂ ಕೂಡ ಮಾಡ್ಕೊಳ್ಬೋದು. ಪಿತೃ ಕಾರ್ಯ ಯಾರೆಲ್ಲ ಮಾಡಿರಲ್ಲ ಅವರು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಲ್ಲದೆ ಪಿತೃಗಳ ಕಾರ್ಯವನ್ನು ಮಾಡಲಿದ್ದು ಕೊನೆಯ ದಿನ. ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಅಮಾವಾಸ್ಯೆಯ ತಿಥಿ ಕೂಡ ಒಂದು. ಹಾಗಾಗಿ ಈ ದಿನ ಮಹಿಳೆಯರು ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ತುಪ್ಪದ ದೀಪವನ್ನು ಬೆಳಗಿದ್ರೆ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಬೇಕು. ಅಮಾವಾಸ್ಯೆ ದಿನ ತುಪ್ಪದ ದೀಪ ಬೆಳಗೋದ್ರಿಂದ ಲಕ್ಷ್ಮೀ ದೇವಿ ಆಶೀರ್ವಾದ ಜೊತೆಗೆ ನಮಗೆ ಹಣಕಾಸಿನ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗುತ್ತೆ. ಹಣವನ್ನು ಗಳಿಸಲು ಒಳ್ಳೆಯ ದಾರಿ ಕೂಡ ಸಿಗುತ್ತೆ. ಜೀವನದಲ್ಲಿ ನಮಗೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರ್ತೀವಿ, ಆ ದಿನ ನೀವು ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿಕೊಡ್ಬೇಕಾಗುತ್ತೆ. ಹಣದ ಕೊರತೆ ಕೂಡ ಉಂಟಾಗಲ್ಲ. ಪ್ರತಿಯೊಬ್ಬರು ತಿಥಿ ಸಮಯ ಸೆಪ್ಟೆಂಬರ್ 21 ಬೆಳಗಿನ ಜಾವ 12:16 ಪ್ರಾರಂಭವಾಗಿ ಸೆಪ್ಟೆಂಬರ್ 22 ಬೆಳಗಿನ ಜಾವ 1:23 ಮುಕ್ತಾಯವಾಗುತ್ತದೆ. ಅಮಾವಾಸ್ಯೆ ದಿನ ಸ್ನಾನ ಮಾಡಲು ನೀರಿಗೆ ಗಂಗಾಜಲ ಮತ್ತು ಅರಿಶಿಣ ಮತ್ತು ಕರ್ಪೂರವನ್ನು ಸೇರಿಸಿ ಸ್ನಾನ ಮಾಡಿದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಫಲ ಲಭಿಸುತ್ತದೆ. ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ. ಈ ಶಕ್ತಿಶಾಲಿ ಗ್ರಹಣದ ಅಮಾವಾಸ್ಯೆ ದಿನದಂದು ಒಂದು ಪರಿಹಾರ ನಾವು ಮಾಡಿಕೊಳ್ಬೇಕಾಗುತ್ತದೆ. ಸಮಸ್ಯೆ ಏನೇ ಇದ್ದರೂ ನಿವಾರಣೆ ಆಗುತ್ತೆ. ಮನೆ ಬಾಗಿಲಿಗೆ ಒಂದು ಸಣ್ಣ ಗಂಟು ಕಟ್ಟಬೇಕು. ಮನೆಯ ಮುಖ್ಯ ದ್ವಾರದ ಬಹಳ ಮುಖ್ಯ. ಏಕೆಂದರೆ ಒಳ್ಳೆಯದು ಅಥವಾ ಕೆಟ್ಟದ್ದು ಏನೇ ಪ್ರವೇಶ ಆಗಬೇಕು ಅಂದರೂ ಮುಖ್ಯ ದ್ವಾರದ ಮೂಲಕವೇ ಆಗಬೇಕು. ಅದಕ್ಕೋಸ್ಕರ ನೀವು ಒಂದು ಗಂಟನ್ನು ನೀವು ಕಟ್ಟಬೇಕಾಗುತ್ತೆ. ಒಂದು ರಕ್ಷಣೆಯ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಇದು ದುಷ್ಟಶಕ್ತಿಗಳು ಕೂಡ ಕೆಟ್ಟ ಶಕ್ತಿಗಳು ಕೂಡ ದೃಷ್ಟಿ ದೋಷ ಇದ್ದರೆ, ಶತ್ರುಗಳ ಕಾಟ ಇದ್ದರೆ ಎಲ್ಲ ಕೂಡ ನಿವಾರಣೆ ಆಗುತ್ತದೆ. ನಿಮ್ಮ ಮನೆಯ ಮೇಲೆ ಬಿದ್ದಿರುವ ದುಷ್ಟಶಕ್ತಿಗಳ ಕಾಟ ಕೂಡ ನಿವಾರಣೆ ಆಗುತ್ತದೆ. ಪ್ರಯೋಗಗಳು ಒಳಗಿನಿಂದ ಪ್ರವೇಶದಂತೆ ರಕ್ಷಿಸುತ್ತದೆ. ಅಮಾವಾಸ್ಯೆಯ ದಿನ ದೇವರ ಮನೆಯಲ್ಲಿ ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ 4 ಕಪ್ಪು ಕವಡೆ, 1 ನಾರು ತೆಗೆಯದ ತೆಂಗಿನಕಾಯಿ, 1 ಪಟಿಕ ಅಂದರೆ ಆಲಂ ಅರಳು, ಅರಿಶಿಣ ಕುಂಕುಮ ಹಚ್ಚಿ ಮನೆಯ ಹೊರಗೆ ನಿಂತು ದೃಷ್ಟಿ ನಿವಾರಿಸಿ ನಂತರ ಮನೆಯ ಬಾಗಿಲಿಗೆ ಮೇಲೆ ಕಟ್ಟಬೇಕು. ನಂತರ ಕೈಕಾಲುಗಳನ್ನು ತೊಳೆದು ನಂತರ ನೀವು ಬೇರೆ ಕೆಲಸ ಮಾಡಿಕೊಳ್ಬೇಕಾಗುತ್ತೆ. ಈ ಪರಿಹಾರ ನೀವು ಮನೆಯ ಸಮಸ್ಯೆಗಳು, ಪತಿ ಪತ್ನಿಯರ ನಡುವಿನ ಜಗಳಗಳು, ಮಕ್ಕಳು ಮಾತು ಕೇಳಿದವರಾಗಿದ್ದರು, ಸಾಲದ ಸಮಸ್ಯೆ, ದೃಷ್ಟಿ ನಿವಾರಣೆ, ದೃಷ್ಟಿ ದೋಷ ಯಾವುದಾದ್ರೂ ಇದ್ದರೆ, ಶನಿ ದೋಷ ಇದ್ದರೆ, ಪಿತೃದೋಷ ಇದ್ದರೆ ಸಹ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಸಾಲದ ಸಮಸ್ಯೆ ಕೂಡ ಇಂದ ಹೊರಗೆ ಬರ್ತೀರ. ಈ ಕೆಲಸವನ್ನು ನೀವು ಬೆಳಗ್ಗೆ ಅಥವಾ ಸಂಜೆ ಮಾಡಬೇಕಾಗುತ್ತೆ, ಮಧ್ಯಾಹ್ನ ಮಾಡಬಾರ್ದು. ಓಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ನೀವು 11 ಬಾರಿ ಪಠಿಸಬೇಕಾಗುತ್ತೆ. ಮತ್ತು ನೀವು ಕಪ್ಪು ನಾಯಿಗಳಿಗೆ ಆಹಾರ ಹಾಕಿದರೆ ನಿಮಗೆ ಒಳ್ಳೆಯದು. ನಿಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೆ ಸಾಸಿವೆಯಿಂದ ಕೂಡ ದೃಷ್ಟಿ ತೆಗಿಬೋದು. ಈ ಎಲ್ಲ ಪರಿಹಾರನ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ನೀವು ಪಿತೃಪಕ್ಷ ಏನಾದರೂ ಮಾಡಿಲ್ಲ ಅಂದರೆ ಈ ಅಮಾವಾಸ್ಯೆಗೆ ಮಾಡಿಕೊಡಿ. ನಿಮಗೂ ಹಿರಿಯರದ್ದು ಏನೇ ಕಾಟ ಇದ್ದರೂ ಪರಿಹಾರ ಆಗಿ ನಿಮ್ಗೆ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ವೀಕ್ಷಕರೇ.